ಇದೆಲ್ಲದರ ಮಧ್ಯೆ ಬುರುಡೆ ಕೇಸ್ ಏನಾಯಿತು ಅನ್ನುವಂಥದ್ದು. ಬುರುಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸುಮಂತ್ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲಿರುವ ಕೆಲಸ ಆಗಿದೆ. ಯೂಟ್ಯೂಬರ್ ಅಭಿಷೇಕ್ ದೂರು ಚನ್ನರಾಯಪಟ್ಟಣ ನಗರ ಠಾಣೆಯಲ್ಲಿ. ಬುರುಡೆ ಕೇಸ್ ವಿಚಾರಣೆ ಎದುರಿಸಿದ್ದು ಇದೇ ಅಭಿಷೇಕ್. ಹಣದಾಸೆಗೆ ಅಭಿಷೇಕ್ ವಿಡಿಯೋ ಮಾಡಿದ್ದ ಅಂತ ಹೇಳಿ ಸುಮಂತ್ ಹೇಳಿದ್ದು. ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ದ ಸುಮಂತ್ ಅಭಿಷೇಕ್ ವಿರುದ್ಧ ಹೇಳಿಕೆ ನೀಡಿದ್ದ ಮತ್ತೊಬ್ಬ ಯೂಟ್ಯೂಬರ್ ಸುಮಂತ್. ತಿಮರೋಡಿ ಗ್ಯಾಂಗ್ ಅಭಿಷೇಕ್ಗೆ ಹಣದ ವ್ಯವಸ್ಥೆಯನ್ನ ಮಾಡಿದೆ. ಧರ್ಮಸ್ಥಳ ವಿರುದ್ಧ ಸಮೀರ್ ಎಐ ವಿಡಿಯೋ ಪ್ರಮೋಟ್ ಮಾಡೋದಕ್ಕೆ ಅಭಿಷೇಕ್ ತನಗೂ ಹಣದ ಆಮಿಷವನ್ನ ಒಡ್ಡಿದ್ದ ಅಂತ ಆರೋಪ ಮಾಡಿದ್ದು ಸುಮಂತ್. ಈಗ ಈ ವಿಚಾರವಾಗಿ ಕಂಪ್ಲೇಂಟ್ ಆಗಿರುವಂತಹದ್ದು. ನೋಡಿ, ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂಥ ಟೈಮ್ನಲ್ಲಿ ಕಂಪ್ಲೇಂಟನ್ನು ತಗೊಂಡಿಲ್ವಂತೆ ಪೊಲೀಸರು. ಇದು ಈಗ ಬರ್ತಾ ಇರುವಂಥ ಅಪ್ಡೇಟ್. ಇದು ಮಾನನಷ್ಟ ಕೇಸ್ ಅಂತೆ, ಕೋರ್ಟ್ಗೆ ಹೋಗಿ ಇಲ್ಲಿ ಬರಬೇಡಿ ಅಂತ ಹೇಳಿದಾರಂತೆ. ನೀವು ಡಿಫಾಮೇಷನ್ ಕೇಸ್ ಹಾಕ್ತಿದ್ದೀರಿ ಅಂತಂದರೆ ಕೋರ್ಟ್ಗೆ ಹೋಗಿ ಇಲ್ಲಿ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಕಳಿಸಿದಾರಂತೆ. ಕಂಪ್ಲೇಂಟ್ ತಗೊಂಡಿಲ್ವಂತೆ. ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ಖುಷ್ವಂತ್ ಈಗ ಫೋನ್ ಸಂಪರ್ಕದಲ್ಲಿ. ಖುಷ್ವಂತ್, ಏನೆಲ್ಲ ನಡೀತು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಈಗಾಗಲೇ ಏನು ರಾಜ್ಯದ ಗಮನ ಸೆಳೆದಂತಹ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಏನಿತ್ತು, ಆ ತಲೆಬುರುಡೆ ಪ್ರಕರಣದಲ್ಲಿ ಈಗಾಗಲೇ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಯೂಟ್ಯೂಬರ್ ಅಭಿಷೇಕ್ ಮೇಲೆ ಕೇಳಿ ಬಂದಿದ್ದು. ಜೊತೆಗೆ ಅಭಿಷೇಕ್ಗೆ ಈಗಾಗಲೇ ತಿಮ್ರೋಡಿ ಗ್ಯಾಂಗ್ ಹಣದ ಸಹಾಯವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಮತ್ತೋರ್ವ ಮಂಡ್ಯ ಮೂಲದ ಯೂಟ್ಯೂಬರ್ ಸುಮಂತ್ ಈಗಾಗಲೇ ಹೇಳಿಕೆಯನ್ನ ನೀಡಿದ್ದ. ಜೊತೆಗೆ ಆತ ತಿಮ್ರೋಡಿ ಗ್ಯಾಂಗ್ಗೋಸ್ಕರ ಕೆಲಸ ಮಾಡ್ತಿದ್ದಾನೆ ಅನ್ನುವಂತ ಹೇಳಿದ್ದ. ಈಗಾಗಲೇ ಸುಮಂತ್ ಈ ತನ್ನ ಮೇಲೆ ಮಾಡಿದಂತಹ ಆರೋಪಗಳೇನಿತ್ತು, ಆರೋಪದಿಂದ ತಮ್ಮ ಕುಟುಂಬಕ್ಕೆ ಮತ್ತೆ ನನ್ನ ಮೇಲೆ ಏನು ಮರ್ಯಾದೆ ಹಾನಿಯಾಗಿದೆ ಅನ್ನುವಂಥ ವಿಚಾರದಲ್ಲಿ ಇವತ್ತು ಯೂಟ್ಯೂಬರ್ ಅಭಿಷೇಕ್ ಚನ್ನರಾಯಪಟ್ಟಣದ ನಗರ ಠಾಣೆಗೆ ದೂರು ಕೊಡ್ಲಿಕ್ಕೆ ಬಂದಿದ್ರು. ಜೊತೆಗೆ ಅವರ ತಂದೆ ಮುದ್ದುಗೋಪಾಲ್ ಕೂಡ ಅವ್ರ ಜೊತೆ ಬಂದಿದ್ದಾರೆ. ಜೊತೆಗೆ ಆದ್ರೆ ಈಗ ಚನ್ನರಾಯಪಟ್ಟಣ ನಗರ ಠಾಣೆಯಲ್ಲಿ ದೂರನ್ನ ಸ್ವೀಕರಿಸಿಲ್ಲ ಅನ್ನುವಂಥ ಮಾಹಿತಿಯನ್ನ ಅಭಿಷೇಕ್ ನಮಗೆ ನೀಡಿದ್ದಾರೆ. ಇದು ಮಾನನಷ್ಟ ಪ್ರಕರಣದ ಹಿನ್ನೆಲೆಯಲ್ಲಿ ಬರುವುದರಿಂದ ಇಲ್ಲಿ ನಿಮ್ಮ ದೂರನ್ನ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ, ನೀವು ನ್ಯಾಯಾಲಯಕ್ಕೆ ಹೋಗಿ ಅನ್ನುವಂಥ ಮಾತನ್ನ ನಮ್ಗೆ ಹೇಳಿದ್ರು ಅನ್ನುವಂಥ ಮಾತನ್ನ ಅಭಿಷೇಕ್ ಈಗ ನಮ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ಜೊತೆಗೆ ಒಂದು ವೇಳೆ ಸುಮಂತ್ ತನ್ನ ಮೇಲೆ ಈ ರೀತಿ ಹಣ ನೀಡಿದ್ದಾರೆ, ತಿಮ್ರೋಡಿ ಗ್ಯಾಂಗ್ ಇರ್ಬೋದು, ಅಥವಾ ನಾನು ಅವರಿಂದ ಹಣ ಪಡೆದಿದ್ದೇನೆ ಅನ್ನುವಂಥದ್ದು ಏನಾದ್ರೂ ಇದ್ರೆ ಆತ ಇದನ್ನ ಸಾಬೀತು ಮಾಡಲೇಬೇಕು. ನಾವು ಮಾಡಿದಂತಹ ಕೆಲಸ ಜನ ಏನು ಹೇಳ್ತಿದ್ರು, ಅಲ್ಲಿ ಆರೋಪಗಳು ಕೇಳಿ ಬಂದಿದ್ವು, ಆರೋಪಗಳ ಹಿನ್ನೆಲೆಯಲ್ಲಿ ನಾನು ಅಲ್ಲಿನ ಎಲ್ಲಾ ವಿಡಿಯೋಗಳನ್ನ ಮಾಡಿದ್ದೆ. ಹಾಗಾಗಿ ನಾನು ಮಾಡ್ತಿರುವಂತ ಆರೋಪಗಳು ಅಥವಾ ಮಾಡಿದಂತ ವಿಡಿಯೋಗಳೇನಿರ್ಬೋದು ಈ ಬಗ್ಗೆ ಕೂಡ ಇಲ್ಲಿವರೆಗೂ ಅಧಿಕೃತವಾಗಿ SIT ಏನು ಹೇಳಿಲ್ಲ. ಯಾಕೆಂದ್ರೆ ಅಲ್ಲಿ ತಲೆಬುರುಡೆ ಸಿಕ್ಕಿತೋ ಅಥವಾ ಇಲ್ಲ ಅನ್ನೋ ಬಗ್ಗೆ SIT ಕೂಡ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ. ಹೀಗಿರುವಾಗ ಇವರೆಲ್ಲ ಹೇಗೆ ಮೇಲೆ ಮಾತನಾಡ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈಗ ಅಭಿಷೇಕ್ ಹೇಳ್ತಾ ಇರುವಂತದ್ದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಖುಷ್ವಂತ್ ಮಾಹಿತಿಯಾಗಿ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡದಿಂದ ತನಿಖೆಯನ್ನ ಎದುರಿಸುತ್ತಿದ್ದಂತಹ ಅಭಿಷೇಕ್ ಮೂಲತಃ ಚನ್ನರಾಯಪಟ್ಟಣದ ಯೂಟ್ಯೂಬರ್ ಅಭಿಷೇಕ್ ಇವತ್ತು ಚನ್ನರಾಯಪಟ್ಟಣದ ಪೊಲೀಸ್ ನಗರ ಠಾಣೆಗೆ ದೂರನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಮುಖ್ಯವಾಗಿ ನೋಡ್ಬೋದು, ಈಗಾಗಲೇ ಅಭಿಷೇಕ್ ಚನ್ನರಾಯಪಟ್ಟಣದ ನಗರ ಠಾಣೆಯಲ್ಲಿ ಬಳಿ ಇರುವಂತದ್ದು. ಈಗಾಗಲೇ ಏನು ಮತ್ತೋರ್ವ ಮಂಡ್ಯ ಮೂಲದ ಯೂಟ್ಯೂಬರ್ ಸುಮಂತ್ ಎಂಬಂತಹ ವ್ಯಕ್ತಿ ಈಗಾಗಲೇ ಅಭಿಷೇಕ್ ಯೂಟ್ಯೂಬರ್ ಏನಿದ್ದಾರೆ ಈತ ಈಗಾಗಲೇ ತನಗೂ ಕೂಡ ತನ್ನ ಜೊತೆ ಮಾತಾಡಿದ್ದ, ಮತ್ತೆ ಹಣವನ್ನ ತೆಗೆದುಕೊಂಡು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ಲಿಕ್ಕೆ ತಿಮ್ರೋಡಿ ಗ್ಯಾಂಗ್ ಹಣವನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದ. ಮತ್ತೆ ತನ್ನ ಬಳಿ ಕೂಡ ಈ ವಿಚಾರವನ್ನ ಹೇಳ್ಕೊಂಡಿದ್ದ ಅನ್ನುವಂತ ವಿಚಾರವನ್ನ ಸುಮಂತ್ ಹೇಳಿದ್ರು. ಜೊತೆಗೆ ತಿಮ್ರೋಡಿ ಗ್ಯಾಂಗ್ ಏನಿದೆ ಅದು ಅಭಿಷೇಕ್ಗೆ ಹಣವನ್ನ ನೀಡಿದ್ದಾರೆ. ಜೊತೆಗೆ ಯೂಟ್ಯೂಬ್ ವಿಡಿಯೋ ಮಾಡಿದ್ದ ಸಮೀರ್ಗೂ ಕೂಡ ಅದನ್ನ ಪ್ರಚಾರ ಮಾಡ್ಲಿಕ್ಕೆ, ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಿದ್ದನ್ನ ಪ್ರಚಾರ ಮಾಡ್ಲಿಕ್ಕೆ ಸಮೀರ್ಗೂ ಕೂಡ ತಿಮ್ರೋಡಿ ಗ್ಯಾಂಗ್ ಸಪೋರ್ಟ್ ಮಾಡಿದ್ರು. ಜೊತೆಗೆ ಆ ಒಂದು ವಿಡಿಯೋಗಳನ್ನ ಹೆಚ್ಚು ಪ್ರಚಾರ ಮಾಡ್ಲಿಕ್ಕೆ ಹಣವನ್ನ ಕೊಡ್ತಾರೆ. ನೀನು ಕೂಡ ಇದಕ್ಕೆ ಏನು ಕೈ ಜೋಡಿಸಬಹುದು ಅಂತ ಸುಮಂತ್
ಬಳಿ ಅಭಿಷೇಕ್ ಹೇಳಿಕೊಂಡಿದ್ದ ಅನ್ನುವಂತ ವಿಚಾರವನ್ನ ಸುಮಂತ್ ಪಟಬೈಲು ಮಾಡಿದ್ರು. ಜೊತೆಗೆ ಈ ವಿಚಾರವನ್ನ ಹೇಳಿದ್ರು. ಈ ವಿಚಾರವಾಗಿ ಸುಮಂತ್ ತನ್ನ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾನೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಯೂಟ್ಯೂಬರ್ ಸುಮಂತ್ ವಿರುದ್ಧ ದೂರು ಕೊಡ್ಲಿಕ್ಕೆ ಅಭಿಷೇಕ್ ಈಗ ಚಂದ್ರಾಯಪಟ್ಟಣ ಸ್ಟೇಷನ್ ಬಳಿ ಬಂದಿರುವಂತದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಧರ್ಮಸ್ಥಳ ತಲೆಗೋಡೆ ಪ್ರಕರಣದಲ್ಲಿ ಈಗ ಯೂಟ್ಯೂಬರ್ ನಡುವೆ ಒಂದು ವಾರ ಆಗಿರುವಂತದ್ದು. ಜೊತೆಗೆ ಈ ಪ್ರಕರಣ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇದೆಲ್ಲದರ ಮಧ್ಯೆ ಬುರುಡೆ ಕೇಸ್ ಏನಾಯಿತು ಅನ್ನುವಂಥದ್ದು. ಬುರುಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸುಮಂತ್ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲಿರುವ ಕೆಲಸ ಆಗಿದೆ. ಯೂಟ್ಯೂಬರ್ ಅಭಿಷೇಕ್ ದೂರು ಚನ್ನರಾಯಪಟ್ಟಣ ನಗರ ಠಾಣೆಯಲ್ಲಿ. ಬುರುಡೆ ಕೇಸ್ ವಿಚಾರಣೆ ಎದುರಿಸಿದ್ದು ಇದೇ ಅಭಿಷೇಕ್. ಹಣದಾಸೆಗೆ ಅಭಿಷೇಕ್ ವಿಡಿಯೋ ಮಾಡಿದ್ದ ಅಂತ ಹೇಳಿ ಸುಮಂತ್ ಹೇಳಿದ್ದು. ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ದ ಸುಮಂತ್ ಅಭಿಷೇಕ್ ವಿರುದ್ಧ ಹೇಳಿಕೆ ನೀಡಿದ್ದ ಮತ್ತೊಬ್ಬ ಯೂಟ್ಯೂಬರ್ ಸುಮಂತ್. ತಿಮರೋಡಿ ಗ್ಯಾಂಗ್ ಅಭಿಷೇಕ್ಗೆ ಹಣದ ವ್ಯವಸ್ಥೆಯನ್ನ ಮಾಡಿದೆ. ಧರ್ಮಸ್ಥಳ ವಿರುದ್ಧ ಸಮೀರ್ AI ವಿಡಿಯೋ ಪ್ರಮೋಟ್ ಮಾಡೋದಕ್ಕೆ ಅಭಿಷೇಕ್ ತನಗೂ ಹಣದ ಆಮಿಷವನ್ನ ಒಡ್ಡಿದ್ದ ಅಂತ ಆರೋಪ ಮಾಡಿದ್ದು ಸುಮಂತ್. ಈಗ ಈ ವಿಚಾರವಾಗಿ ಕಂಪ್ಲೇಂಟ್ ಆಗಿರುವಂತಹದ್ದು. ನೋಡಿ, ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂತ ಟೈಮ್ನಲ್ಲಿ ಕಂಪ್ಲೇಂಟ್ ಅನ್ನ ತಗೊಂಡಿಲ್ವಂತೆ ಪೊಲೀಸರು. ಇದು ಈಗ ಬರ್ತಾ ಇರುವಂತ ಅಪ್ಡೇಟ್. ಇದು ಮಾನನಷ್ಟ ಕೇಸ್ ಅಂತೆ, ಕೋರ್ಟ್ಗೆ ಹೋಗಿ ಇಲ್ಲಿ ಬರಬೇಡಿ ಅಂತ ಹೇಳಿದಾರಂತೆ. ನೀವು ಡಿಫಾಮೇಷನ್ ಕೇಸ್ ಹಾಕ್ತಿದ್ದೀರಿ ಅಂತಂದ್ರೆ ಕೋರ್ಟ್ಗೆ ಹೋಗಿ ಇಲ್ಲಿ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಕಳಿಸಿದಾರಂತೆ. ಕಂಪ್ಲೇಂಟ್ ತಗೊಂಡಿಲ್ವಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಖುಷ್ವಂತ್ ಈಗ ಫೋನ್ ಸಂಪರ್ಕದಲ್ಲಿ. ಖುಷ್ವಂತ್, ಏನೆಲ್ಲ ನಡೀತು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಈಗಾಗಲೇ ಏನು ರಾಜ್ಯದ ಗಮನ ಸೆಳೆದಂತಹ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಏನಿತ್ತು, ಆ ತಲೆಬುರುಡೆ ಪ್ರಕರಣದಲ್ಲಿ ಈಗಾಗಲೇ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಯೂಟ್ಯೂಬರ್ ಅಭಿಷೇಕ್ ಮೇಲೆ ಕೇಳಿ ಬಂದಿದ್ದು. ಜೊತೆಗೆ ಅಭಿಷೇಕ್ಗೆ ಈಗಾಗಲೇ ತಿಮ್ರೋಡಿ ಗ್ಯಾಂಗ್ ಹಣದ ಸಹಾಯವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಮತ್ತೋರ್ವ ಮಂಡ್ಯ ಮೂಲದ ಯೂಟ್ಯೂಬರ್ ಸುಮಂತ್ ಈಗಾಗಲೇ ಹೇಳಿಕೆಯನ್ನ ನೀಡಿದ್ದ. ಜೊತೆಗೆ ಆತ ತಿಮ್ರೋಡಿ ಗ್ಯಾಂಗ್ಗೋಸ್ಕರ ಕೆಲಸ ಮಾಡ್ತಿದ್ದಾನೆ ಅನ್ನುವಂತ ಹೇಳಿದ್ದ. ಈಗಾಗಲೇ ಸುಮಂತ್ ಈ ತನ್ನ ಮೇಲೆ ಮಾಡಿದಂತಹ ಆರೋಪಗಳೇನಿತ್ತು, ಆ ಆರೋಪದಿಂದ ತಮ್ಮ ಕುಟುಂಬಕ್ಕೆ ಮತ್ತೆ ನನ್ನ ಮೇಲೆ ಏನು ಮರ್ಯಾದೆ ಹಾನಿಯಾಗಿದೆ ಅನ್ನುವಂಥ ವಿಚಾರದಲ್ಲಿ ಇವತ್ತು ಯೂಟ್ಯೂಬರ್ ಅಭಿಷೇಕ್ ಚನ್ನರಾಯಪಟ್ಟಣದ ನಗರ ಠಾಣೆಗೆ ದೂರು ಕೊಡ್ಲಿಕ್ಕೆ ಬಂದಿದ್ರು. ಜೊತೆಗೆ ಅವರ ತಂದೆ ಮುದ್ದುಗೋಪಾಲ್ ಕೂಡ ಅವ್ರ ಜೊತೆ ಬಂದಿದ್ದಾರೆ. ಜೊತೆಗೆ ಆದ್ರೆ ಈಗ ಚನ್ನರಾಯಪಟ್ಟಣ ನಗರ ಠಾಣೆಯಲ್ಲಿ ದೂರನ್ನ ಸ್ವೀಕರಿಸಿಲ್ಲ ಅನ್ನುವಂಥ ಮಾಹಿತಿಯನ್ನ ಅಭಿಷೇಕ್ ನಮಗೆ ನೀಡಿದ್ದಾರೆ. ಇದು ಮಾನನಷ್ಟ ಪ್ರಕರಣದ ಹಿನ್ನೆಲೆಯಲ್ಲಿ ಬರುವುದರಿಂದ ಇಲ್ಲಿ ನಿಮ್ಮ ದೂರನ್ನ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ, ನೀವು ನ್ಯಾಯಾಲಯಕ್ಕೆ ಹೋಗಿ ಅನ್ನುವಂತ ಮಾತನ್ನ ನಮ್ಗೆ ಹೇಳಿದ್ರು ಅನ್ನುವಂತ ಮಾತನ್ನ ಅಭಿಷೇಕ್ ಈಗ ನಮ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ಜೊತೆಗೆ ಒಂದು ವೇಳೆ ಸುಮಂತ್ ತನ್ನ ಮೇಲೆ ಈ ರೀತಿ ಹಣ ನೀಡಿದ್ದಾರೆ, ತಿಮ್ರೋಡಿ ಗ್ಯಾಂಗ್ ಇರ್ಬೋದು, ಅಥವಾ ನಾನು ಅವರಿಂದ ಹಣ ಪಡೆದಿದ್ದೇನೆ ಅನ್ನುವಂಥದ್ದು ಏನಾದ್ರೂ ಇದ್ರೆ ಆತ ಇದನ್ನ ಸಾಬೀತು ಮಾಡಲೇಬೇಕು. ನಾವು ಮಾಡಿದಂತಹ ಕೆಲಸ ಜನ ಏನು ಹೇಳ್ತಿದ್ರು, ಅಲ್ಲಿ ಆರೋಪಗಳು ಕೇಳಿ ಬಂದಿದ್ವು, ಆರೋಪಗಳ ಹಿನ್ನೆಲೆಯಲ್ಲಿ ನಾನು ಅಲ್ಲಿನ ಎಲ್ಲಾ ವಿಡಿಯೋಗಳನ್ನ ಮಾಡಿದ್ದೆ. ಹಾಗಾಗಿ ನಾನು ಮಾಡ್ತಿರುವಂತಹ ಆರೋಪಗಳು ಅಥವಾ ಮಾಡಿದಂತ ವಿಡಿಯೋಗಳೇನಿರ್ಬೋದು ಈ ಬಗ್ಗೆ ಕೂಡ ಇಲ್ಲಿವರೆಗೂ ಅಧಿಕೃತವಾಗಿ SIT ಏನು ಹೇಳಿಲ್ಲ. ಯಾಕೆಂದ್ರೆ ಅಲ್ಲಿ ತಲೆಬುರುಡೆ ಸಿಕ್ಕಿತೋ ಅಥವಾ ಇಲ್ಲ ಅನ್ನೋ ಬಗ್ಗೆ SIT ಕೂಡ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ. ಹೀಗಿರುವಾಗ ಇವರೆಲ್ಲ ಹೇಗೆ ಮೇಲೆ ಮಾತನಾಡ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈಗ ಅಭಿಷೇಕ್ ಹೇಳ್ತಾ ಇರುವಂತದ್ದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಖುಷ್ವಂತ್ ಮಾಹಿತಿಯಾಗಿ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡದಿಂದ ತನಿಖೆಯನ್ನ ಎದುರಿಸುತ್ತಿದ್ದಂತಹ ಅಭಿಷೇಕ್ ಮೂಲತಃ ಚನ್ನರಾಯಪಟ್ಟಣದ ಯೂಟ್ಯೂಬರ್ ಅಭಿಷೇಕ್ ಇವತ್ತು ಚನ್ನರಾಯಪಟ್ಟಣದ ಪೊಲೀಸ್ ನಗರ ಠಾಣೆಗೆ ದೂರನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಮುಖ್ಯವಾಗಿ ನೋಡ್ಬೋದು, ಈಗಾಗಲೇ ಅಭಿಷೇಕ್ ಚನ್ನರಾಯಪಟ್ಟಣದ ನಗರ ಠಾಣೆಯಲ್ಲಿ ಬಳಿ ಇರುವಂತದ್ದು. ಈಗಾಗಲೇ ಏನು ಮತ್ತೋರ್ವ ಮಂಡ್ಯ ಮೂಲದ ಯೂಟ್ಯೂಬರ್ ಸುಮಂತ್ ಎಂಬಂತಹ ವ್ಯಕ್ತಿ ಈಗಾಗಲೇ ಅಭಿಷೇಕ್ ಯೂಟ್ಯೂಬರ್ ಏನಿದ್ದಾರೆ ಈತ ಈಗಾಗಲೇ ತನಗೂ ಕೂಡ ತನ್ನ ಜೊತೆ ಮಾತಾಡಿದ್ದ, ಮತ್ತೆ ಹಣವನ್ನ ತೆಗೆದುಕೊಂಡು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ಲಿಕ್ಕೆ ತಿಮ್ರೋಡಿ ಗ್ಯಾಂಗ್ ಹಣವನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದ, ಮತ್ತೆ ತನ್ನ ಬಳಿ ಕೂಡ ಈ ವಿಚಾರವನ್ನ ಹೇಳ್ಕೊಂಡಿದ್ದ ಅನ್ನುವಂತ ವಿಚಾರವನ್ನ
ಸುಮಂತ್ ಹೇಳಿದ್ರು. ಜೊತೆಗೆ ತಿಮ್ಮೋಡಿ ಗ್ಯಾಂಗ್ ಏನಿದೆ ಅದು ಅಭಿಷೇಕ್ಗೆ ಹಣವನ್ನ ನೀಡಿದ್ದಾರೆ. ಜೊತೆಗೆ ಯೂಟ್ಯೂಬ್ ವಿಡಿಯೋ ಮಾಡಿದಂತ ಸಮೀರ್ಗೂ ಕೂಡ ಅದನ್ನ ಪ್ರಚಾರ ಮಾಡ್ಲಿಕ್ಕೆ, ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಿದ್ದನ್ನ ಪ್ರಚಾರ ಮಾಡ್ಲಿಕ್ಕೆ ಸಮೀರ್ಗೂ ಕೂಡ ತಿಮ್ಮೋಡಿ ಗ್ಯಾಂಗ್ ಸಪೋರ್ಟ್ ಮಾಡಿದ್ರು. ಜೊತೆಗೆ ಆ ಒಂದು ವಿಡಿಯೋಗಳನ್ನ ಹೆಚ್ಚು ಪ್ರಚಾರ ಮಾಡ್ಲಿಕ್ಕೆ ಹಣವನ್ನ ಕೊಡ್ತಾರೆ. ನೀನು ಕೂಡ ಇದಕ್ಕೆ ಏನು ಕೈ ಜೋಡಿಸಬಹುದು ಅಂತ ಸುಮಂತ್ ಬಳಿ ಅಭಿಷೇಕ್ ಹೇಳಿಕೊಂಡಿದ್ದ ಅನ್ನುವಂತ ವಿಚಾರವನ್ನ ಸುಮಂತ್ ಪಟಬೈಲು ಮಾಡಿದ್ರು. ಜೊತೆಗೆ ಈ ವಿಚಾರವನ್ನ ಹೇಳಿದ್ರು. ಈ ವಿಚಾರವಾಗಿ ಸುಮಂತ್ ತನ್ನ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾನೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಯೂಟ್ಯೂಬರ್ ಸುಮಂತ್ ವಿರುದ್ಧ ದೂರು ಕೊಡ್ಲಿಕ್ಕೆ ಅಭಿಷೇಕ್ ಈಗ ಚಂದ್ರಾಯಪಟ್ಟಣ ಸ್ಟೇಷನ್ ಬಳಿ ಬಂದಿರುವಂತದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಧರ್ಮಸ್ಥಳ ತಲೆಗೋಡೆ ಪ್ರಕರಣದಲ್ಲಿ ಈಗ ಯೂಟ್ಯೂಬರ್ ನಡುವೆ ಒಂದು ವಾರ ಆಗಿರುವಂತದ್ದು. ಜೊತೆಗೆ ಈ ಪ್ರಕರಣ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.